ಅಲ್ಲ, ಈಗ ಗೆಲುವೇ ಒಂದು ಮಾನದಂಡ ಅಂತ ಈಗ ಆಲ್ರೆಡಿ BJP ಇಲ್ಲಿ ಗೊತ್ತಿರೋಂಥ ವಿಚಾರ. ಆ ಪ್ರಕಾರ ಸರ್ವೆಗಳು ನಡೀತಾ ಇದೆ. ಆ ಸರ್ವೆ ಪ್ರಕಾರ ಯಾರಿಗೆ ಗೆಲುವು ಅನಿಸುತ್ತೆ ಅವರಿಗೆ ಪಾರ್ಟಿ ಟಿಕೆಟ್ ಕೊಡುತ್ತೆ. ಅದಲ್ಲದೆ ಕಾನೂನು ಹೋರಾಟವೂ ನಡೀತಾ ಇದೆ ಪ್ರಜ್ವಲ್ ಅವರು. ಹಂಗಾಗಿ ಏನಾಗ್ಬೋದು, ಹಂಗಾಗಿ ಪಾರ್ಟಿ ಯಾರಿಗಾದರೂ ಸೂಚನೆ ಕೊಡ್ಬೋದು. ನಿಮ್ಮ ಹೈಕಮಾಂಡ್ ಹೇಳಿದೆ ಸರ್, ನಾಮಪತ್ರ ತಗೊಂಡಿದ್ದೀವಿ, ರೆಡಿ ಇರಿ. ಹೈಕಮಾಂಡು BJP ಪರವಾಗಿ ಪ್ರಚಾರ ಮಾಡಿ ಮೋದಿ ಪರವಾಗಿ ಓಟ್ ಕೇಳಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಪ್ರಚಾರ ಶುರು ಮಾಡ್ತೀವಿ. BJP ಪರವಾಗಿ ಹಾಗೂ ಮೋದಿ ಪರವಾಗಿ ಇವತ್ತಿಂದ ಓಟ್ ಕೇಳ್ತೀವಿ. ಪ್ರೀತಮ್ ಗೌಡರು ಈ ಕಾರ್ಯಕ್ರಮಕ್ಕೆ ಪ್ರೀತಮ್ ಅಣ್ಣನವರು ಹೇಳಿದ್ರು ಒಂದೇ, BJP ಪರವಾಗಿ ಪ್ರಚಾರ ಮಾಡಿ ಮೋದಿ ಪರವಾಗಿ ಓಟ್ ಕೇಳಿ. ಹಾಸನದಲ್ಲಿ NDA ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋದು ಅವರ ಏನೋ ಸೂಚನೆ. ಮೊದಲಿಂದನೂ ಕೂಡ ಸರ್, ನಮ್ಮ ಒಳಗಡೆ ಏನು ಡಿಫ್ರೆನ್ಸಸ್ ಇದೆ ಅದನ್ನೆಲ್ಲ ಸೈಡ್ಗಿಟ್ಟು ಮೋದಿಯವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು ಅಂತ ನಮ್ಮೆಲ್ಲ ಉದ್ದೇಶ. ಏನೇ ಡಿಫ್ರೆನ್ಸಸ್ ಇದ್ರೂ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಿ. ಈ ಬೆಳವಣಿಗೆ ಗೊಂದಲ ಏನು ಶುರು ಆಗಲ್ಲ. ಯಾಕಂದರೆ ಅವರು ಪ್ರಚಾರ ಶುರು ಮಾಡಿದ್ದಾರೆ, ನಾವು ಪ್ರಚಾರ ಶುರು ಮಾಡಿದ್ದೀವಿ. ನಾವು ಪ್ರಚಾರ ಮಾಡ್ತಾ ಇರೋದು ಮೋದಿಯವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು. ನನಗೆ ಸೀಟ್ ಸಿಕ್ಕಿದರೆ ಏನು NDA ಇಂದ ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಇಲ್ಲ ಯಾರಿಗೆ ಸೂಚನೆ ಕೊಡ್ತಾರೆ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ. ಆಂತರಿಕ ವಿಚಾರ ಬೀದಿಗೆ ಎಲ್ಲೂ ಬಂದಿಲ್ಲ. ನಾವು ಕೇಳ್ತಾ ಇರೋದು ಓಟು BJPಗೋಸ್ಕರ, ಮೋದಿಯವ್ರಿಗೋಸ್ಕರ. ಈಗ ಮೋದಿಯವರು ಅಂದರೆ ಏನು, ಈಗ ಅವರು ಹೇಳ್ತಾ ಇರೋದು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತಲೇ ಅವ್ರು ಕೇಳ್ತಾ ಇರೋದು ಓಟು. ಸೊ ನಮ್ಮೆಲ್ಲ ಉದ್ದೇಶ ಮೋದಿಯವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು. ಅದು ಬಿಟ್ಟು ಇನ್ನೇನು ಇಲ್ಲ. ನಮ್ಮ ಮೈತ್ರಿ ಒಳಗೆ ಒಮ್ಮತ ಇರಬೇಕು. ಅವರೊಂದು ಕಡೆ ಎಂಡ್ ಆಫ್ ದಿ ಡೇ ಎಲ್ಲರೂ ಓಟ್ ಕೇಳ್ತಾ ಇರೋದು ಮೋದಿಯವ್ರಿಗೋಸ್ಕರ. ಇನ್ನು ಯಾರೇನು ಬೇರೆ ಇದು ಕೇಳ್ತಿಲ್ಲ. ಅವರು ಕೂಡ ಕೇಳ್ತಾ ಇರೋದು JDS ಅವರು ಇವತ್ತು ಮೋದಿಯವರೇ ಗೆಲ್ಲಬೇಕು, ಮೋದಿಯವ್ರಿಗೋಸ್ಕರ ನನಗೆ ಓಟ್ ಹಾಕಿ ಅಂತ ಅವ್ರು ಕೇಳ್ತಾ ಇರೋದು. ಅದೇ ರೀತಿ ನಾನು ಕೇಳ್ತಾ ಇರೋದು ಮೋದಿಯವ್ರಿಗೋಸ್ಕರ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಎರಡು ತಂಡ ಆಗಿ ಹೋಗಿ ಮೋದಿಯವ್ರಿಗೆ ಕೇಳೋಕೆ ಯಾರು ಸೂಚನೆ ಕೊಡುತ್ತಾಗ ಒಗ್ಗಟ್ಟಾಗಿ ಜಂಟಿ ಸಭೆಗಳು ಮಾಡಿದಾಗ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅಥವಾ ರಾಜ್ಯ ನಾಯಕರುಗಳು ಅದ್ರ ಜೊತೆಗೆ ನಾವು ನಮ್ಮದು ಇದಿರುತ್ತೆ, ಡಿಸಿಷನ್ ಇರುತ್ತೆ. ಈ ವಿಚಾರವಾಗಿ ಪ್ರೀತಮ್ ಗೌಡ ಮಾತಾಡೋದು ಸರ್, ಯಾಕೆ ನಿಮ್ಮ ರಾಜಕೀಯ ಗುರುಗಳು ಅಂತ ಹೇಳ್ತೀರಿ? ಅಲ್ಲ, ಅವರ ಆಶೀರ್ವಾದ ಇದೆ ಅಂತ ಇದು ಮಾಡಿಕೊಂಡು ನಮ್ಮ ಕಾರ್ಯಕರ್ತರುಗಳ ಸೂಚನೆ ಮೇರೆಗೆ ಇವತ್ತು ಶುರು ಮಾಡಿದ್ದೀವಿ. ಅವರ ಇದ್ರಲ್ಲಿ ತಪ್ಪೇನಿಲ್ಲ. ನಾವು ಕೇಳ್ತಾ ಇರೋದು BJP ಪರ, ಮೋದಿ ಪರ ಓಟ್ ಆಗಿರೋದ್ರಿಂದ ಅವ್ರ ಆಶೀರ್ವಾದ ನಮ್ಮ ಜೊತೆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅವ್ರ ಸೂಚನೆ ಮೇರೆಗೆ ನಡೀತಿರೋದು. ಅವ್ರು ಸೂಚನೆ ಕೊಟ್ಟಿಲ್ಲ ಪಾಪ. ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಇಡೀ ರಾಜ್ಯ ಸುತ್ತಬೇಕು. ಹಂಗಾಗಿ ಅವರು ಬ್ಯುಸಿ ಇದ್ದಾರೆ. ಹಂಗಾಗಿ ಸ್ಥಳೀಯ ಕಾರ್ಯಕರ್ತರ ಇದರಲ್ಲಿ ಒತ್ತಾಯದ ಮೇಲೆ ನಾನು ಇದು ಕೆಲಸ ಶುರು ಮಾಡಿದ್ದೆ. ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ನಾಯಕರುಗಳು ಟಿಕೆಟ್ ಕೊಡಬಹುದು ಅಂತ ವಿಶ್ವಾಸ ಇದೆ. ಯಾಕಂದರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದೀನಿ, ಯುವಕ ಇದ್ದೀನಿ. ನಮ್ಮ ಸಂಸ್ಥೆ ಕೂಡ ಹಲವಾರು ವರ್ಷಗಳಿಂದ ನಾವು ಏನು ಸರ್ವಿಸ್ ಮಾಡ್ತಾ ಬಂದಿದ್ದೀವಿ ಸೊಸೈಟಿಲಿ. ನಾವು ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೈಲಾದ ಸಹಾಯಗಳು, ಸಮುದಾಯ ಭವನಗಳಾಗ್ಬೋದು, ವೃದ್ಧಾಶ್ರಮಗಳು ಇರ್ಬೋದು, ಅನಾಥಾಶ್ರಮಗಳು ಇರ್ಬೋದು, ಅಂಧ ಮಕ್ಕಳು ಶಾಲೆಗಳಿರ್ಬೋದು. ನಮ್ಮ ಶಾಲೆಯಲ್ಲಿ ಸುಮಾರು ಜನ ಮಕ್ಕಳಿಗೆ ಉಚಿತ ಶಿಕ್ಷಣ ಇರ್ಬೋದು, ರಿಯಾಯಿತಿ ದರದಲ್ಲಿ ಶಿಕ್ಷಣಗಳಿರ್ಬೋದು. ನಮ್ಮ ಕೈಲಿ ಆದಷ್ಟು ಮಟ್ಟದ ಸಮಾಜ ಸೇವೆಗಳು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಗುರುತಿಸಿ ಪಾರ್ಟಿ ನನಗೆ ಟಿಕೆಟ್ ಕೊಡ್ಬೋದು ಅಂತ ನಾನು ಭಾವನೆ. ಇನ್ನೊಂದು ಸರ್, ಈಗ ನಿಮ್ಮ ಅಭ್ಯರ್ಥಿ ಅಂತ ಏನು ಪ್ರಚಾರ ಮಾಡ್ತಿದ್ದಾರೆ JDSನಿಂದ, ನಿಮ್ಮನ್ನೇನಾದರೂ ಮಾತುಕತೆ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರಾ? ನಿಮ್ಮ ವಿಶ್ವಾಸ ತಗೊಂಡಿದ್ದಾರಾ? ನಮ್ಮನ್ನು ಯಾರೂ ಮಾತಾಡ್ಸಿಲ್ಲ. ನಮಗೆ ನಮ್ಮ ರಾಜ್ಯ ನಾಯಕರು ಮಾತಾಡ್ಸಿದ್ರೆ ಸಾಕು. ನಮಗೇನು ಆ ಥರ ನಮ್ಮನ್ನೇ ಮಾತಾಡಿಸ್ಬೇಕು ಅನ್ನೋದು ಉದ್ದೇಶ ಏನಿಲ್ಲ. ನಮ್ಮ ರಾಷ್ಟ್ರ ನಾಯಕರುಗಳು ಏನು ನಮಗೆ ಸೂಚನೆ ಕೊಡ್ತಾರೆ ಅದ್ರ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಆಗೋದು ಸ್ಥಳೀಯ ಅಲ್ಲ, ಅದು ಇದ್ದಿದ್ದೆ, ಅದು ಏನೋ ಇರ್ಸುಮರ್ಸು ಇದ್ದಿದ್ದೇನೆ. ಆದರೂ ನಮ್ಮ ಇದನ್ನೆಲ್ಲ ಈ ಇರ್ಸುಮರ್ಸನ್ನ ಸೈಡ್ಗಿಟ್ಟು ನಮ್ಮ ಉದ್ದೇಶ ಮೋದಿ ಅವರಿಗೆ ನಾವು ಬಲಪಡಿಸಬೇಕು ಅಂತ, ಅಷ್ಟು ಬಿಟ್ಟರೆ ಯಾವುದು ಬೇರೆ ಉದ್ದೇಶಗಳಿಲ್ಲ. ಈಗ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರ ಮೈತ್ರಿ ಅಭ್ಯರ್ಥಿ ಅಂತಂದ್ರೆ ನೀವು ನಾಮಪತ್ರ ವಾಪಸ್ ತಗೊಳ್ಳೋಕೆ ರೆಡಿ ಇದ್ದೀರಾ? ಪಕ್ಷ ಸೂಚಿಸಿದ್ರೆ ಅಲ್ಲ, ಇಲ್ಲ ಪಕ್ಷೇತರವಾಗಿ ನಿಲ್ತೀರಾ ಅಥವಾ ಹೆಂಗೆ ಅಂತ? ಪಕ್ಷ ಏನು ಸೂಚಿಸಿದ್ರೆ ಆ ಥರ ನಾವು ಕೆಲಸ ಮಾಡ್ತೀವಿ. ಪಕ್ಷೇತರವಾಗಿ ನಿಲ್ಲಲ್ಲ, ಪಕ್ಷದ ವಿರುದ್ಧವಾಗಿ ಪಕ್ಷ ತೀರ್ಮಾನ ಅಲ್ಲ. ಪಕ್ಷ NDA ಅಭ್ಯರ್ಥಿ ಮಾಡಿದ್ರೆ ನೀವು ಪಕ್ಷೇತರವಾಗಿ ನಿಲ್ತೀರಾ ನಿಲ್ಲಲ್ವಾ? ಈ ತೀರ್ಮಾನ ಆದ ನಂತರ ಅಂತಿಮವಾಗಿ ಅವ್ರಿಗೆ ಪಕ್ಷ ಏನು ಸೂಚಿಸುತ್ತೋ ಅದು ಮಾಡ್ತೀವಿ ಅಷ್ಟೇ. ಪಕ್ಷ ಏನು